ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಜೆಪಿ ಪಕ್ಷದೊಳಗೆ ಹೊಂದಾಣಿಕೆಯ ಕೊರತೆಯಾಗದೆ, ಈ ಹೊಂದಾಣಿಕೆಯ ಕೊರತೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಇದು ಮೊದಲ ಬಾರಿ ಏನಲ್ಲ. ಆದರೆ ಈಗಲೂ ಕೂಡ ಒಂದು ರೀತಿ ಹೊಂದಾಣಿಕೆ ಕೊರತೆಯಾಗದೆ ಎಲ್ಲೋ ಅಸಮಾಧಾನ ಸೃಷ್ಟಿಯಾಗ್ತಾ ಇದೆ. ಹೋರಾಟದ ಯೋಜನೆ ಮುರಿದು ಬಿದ್ದಿದೆ. ಏಕಾಂಗ ತೀರ್ಮಾನ ಉಳಿದವರಿಗೆ ಮಾತ್ರ ಅಸಮಾಧಾನ. ವೈಯಕ್ತಿಕ ಟಾರ್ಗೆಟ್ಗೆ ನಾಯಕರು ಒಪ್ಪಿಲ್ಲ. ಎಲ್ಲಾ ವಿಚಾರವನ್ನ ಇಟ್ಟು ಹೋರಾಡಬೇಕು ಅಂತ ನಾಯಕರು ಹೇಳ್ತಾ ಇದ್ದಾರೆ. ಈಗ ಬಳ್ಳಾರಿಯಿಂದ ರಾಯಚೂರಿಗೆ ಪಾದಯಾತ್ರೆಯ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಶ್ರೀರಾಮುಲು ಪಾದಯಾತ್ರೆಯ ಬಗ್ಗೆ ನಿರ್ಧಾರವನ್ನ ಮಾಡಿದ್ರು. ಯಾರೊಂದಿಗೂ ಚರ್ಚಿಸದೆ ಏಕಾಂಗ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಬೇಸರ ವ್ಯಕ್ತವಾಗಿದೆ. ನಾಗೇಂದ್ರ ಒಬ್ಬರನ್ನೇ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. SCP TSP ವಿಚಾರ ಎಲ್ಲವನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಮಾಡಬೇಕಾಗತ್ತೆ. ಸಾಮೂಹಿಕ ನಾಯಕತ್ವ ಇರಬೇಕು ಅಂತ ಹೇಳಿ ಎಲ್ಲರೂ ಆಗ್ರಹಿಸ್ತಾ ಇದ್ದಾರೆ. ಶ್ರೀರಾಮುಲು ನಡೆಗೆ ಈಗ ನಾಯಕರು ಬೇಸರಗೊಂಡಿದ್ದಾರೆ. ಶ್ರೀರಾಮುಲು ಮಾತಿಗೆ ಉಳಿದ ನಾಯಕರು ಒಪ್ಪಿಗೆಯನ್ನ ಸೂಚಿಸಿಲ್ಲ. ಉಳಿದ ನಾಯಕರ ಮಾತಿಗೆ ಶ್ರೀರಾಮುಲು ಒಪ್ತಾ ಇಲ್ಲ. ಯಾರೋ ಒಬ್ಬರ ನಾಯಕತ್ವಕ್ಕೆ ಮಣೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮುಲು ಅವರ ನಡೆಗೆ ನಾಯಕರು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಳಿದ ನಾಯಕರ ಮಾತಿಗೆ ಒಪ್ತಾ ಇಲ್ಲ, ಒಮ್ಮತ ಮೂಡಿಲ್ಲ. ಪಾದಯಾತ್ರೆಯ ಹೋರಾಟ ರದ್ದಾಯಿತು. ಬೇರೆ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನ ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಬಿಜೆಪಿಯ ಲೀಡರ್ಸ್ ಸಭೆಯನ್ನ ಮುಗಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಬಿಜೆಪಿಯ ಪಕ್ಷದೊಳಗೆ ಈ ರೀತಿಯಾಗಿ ಹೊಂದಾಣಿಕೆಯ ಕೊರತೆ ಇರುವಂಥದ್ದು, ಇನ್ನು ನಾಯಕರ ನಡುವೆನೇ ಅಸಮಾಧಾನ ಇರೋದು, ಯಾವುದಾದ್ರೂ ವಿಚಾರಕ್ಕೆ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಮ್ಮತದ ನಿರ್ಧಾರ ಇರ್ತಾ ಇರಲಿಲ್ಲ, ಒಗ್ಗಟ್ಟು ಅನ್ನೋದು ಇರ್ತಾ ಇರಲಿಲ್ಲ, ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇರಲಿಲ್ಲ. ಸಾಕಷ್ಟು ಅಸಮಾಧಾನ ಭುಗಿಲೇಳ್ತಾ ಇತ್ತು. ಅದೇ ರೀತಿ ಈಗ ಹೋರಾಟದ ಯೋಜನೆಯೂ ಕೂಡ ಮುರಿದು ಬಿದ್ದಂತೆ ಕಾಣಿಸ್ತಾ ಇದೆ. ಏಕಾಂಗಿಯಾಗಿ ಅಂದರೆ ಒಬ್ಬರೇ ತೀರ್ಮಾನ ತೆಗೆದುಕೊಳ್ಳೋದು ಯಾಕೆ ಅನ್ನುವಂಥ ಅಸಮಾಧಾನ ಮೂಡ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಹೊಂದಾಣಿಕೆ ಕೊರತೆ ಅಂತ ಬಂದಾಗ ಬಿಜೆಪಿ ಪಕ್ಷದೊಳಗೆ ಸಾಕಷ್ಟು ಬಾರಿ ರಿಪಿಟೇಷನ್ ಆಗ್ತಾನೆ ಇರುತ್ತೆ. ಆದರೆ ಈಗ ಹೋರಾಟದ ಯೋಜನೆ ಸ್ಟಾಪ್ ಆಯ್ತಾ? ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಏನು? ಯಾರಿಂದ ಅಸಮಾಧಾನ ಉಂಟಾಗ್ತಾ ಇದೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಪ್ರಯತ್ನವನ್ನು ಮಾಡೋಣ. ಒಟ್ಟಾರೆ ಈಗ ಬಿಜೆಪಿ ಪಕ್ಷದೊಳಗೆ ಇದೇ ರೀತಿಯಾಗಿ ಮತ್ತಷ್ಟು ಅಸಮಾಧಾನ ಸೃಷ್ಟಿಯಾಗಿದೆ. ಒಬ್ಬೊಬ್ಬರೇ ತೀರ್ಮಾನವನ್ನು ತೆಗೆದುಕೊಳ್ಳೋದು ಯಾಕೆ? ಯಾವುದೇ ವಿಚಾರ ಅಂತ ಬಂದರೂ ಕೂಡ ಅದನ್ನ ಮಾತನಾಡಬೇಕು, ಎಲ್ಲರೂ ಮಾತನಾಡಿ ಒಗ್ಗಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದೇ ರೀತಿ ಹೋರಾಟದ ವಿಚಾರ, ಪಾದಯಾತ್ರೆಯ ವಿಚಾರ ಅಂತ ಬಂದಾಗಲೂ ಕೂಡ ಈ ರೀತಿಯ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ಕೆಲವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನ ಮಾಡೋದಕ್ಕೆ ಬೇರೆ ವಿಚಾರವನ್ನ ತೆಗೆದುಕೊಳ್ಳೋಣ, ಇದೇ ವಿಚಾರ ಯಾಕೆ ಬೇಕು? ಉಳಿದ ನಾಯಕರ ಮಾತಿಗೆ ಶ್ರೀರಾಮುಲು ಮಾತ್ರ ಈಗ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಯಾರೋ ಒಬ್ಬರ ನಾಯಕತ್ವಕ್ಕೆ ಮಣೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ.